ಡಿಯರ್ ಸ್ಟೂಡೆಂಟ್ಸ್, ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸ್ ಅವರ ಪೋಯಮ್ ತಿಥೋನಸ್ ಅಂತಕ್ಕಂಥದ್ರ ಸಮರಿಯನ್ನು ಡಿಸ್ಕಷನ್ ಮಾಡೋಣ. ತಿಥೋನಸ್ ಈಸ್ ಎ ಪೋಯಮ್ ರಿಟನ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್, ಎ ಫೇಮಸ್ ಇಂಗ್ಲಿಷ್ ಪೋಯೆಟ್ ಫ್ರಮ್ ದ 19th century. ಇದನ್ನು ಬರೆದಿರ್ತಕ್ಕಂತಹ ರೈಟರ್ ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್ ಅವರಾಗಿದ್ದಾರೆ. ಇವರೊಬ್ಬ ಫೇಮಸ್ ಇಂಗ್ಲಿಷ್ ಪೋಯೆಟ್ ಮತ್ತು 19ನೇ ಸೆಂಚುರಿಯಲ್ಲಿ ಈ ಒಂದು ಪೋಯಮನ್ನು ಅವರು ಬರೆದಿದ್ದಾರೆ. ದ ಪೋಯಮ್ ಈಸ್ ಬೇಸ್ಡ್ ಆನ್ ಎ ಸ್ಟೋರಿ ಫ್ರಮ್ ಗ್ರೀಕ್ ಮೈಥಾಲಜಿ. ಈ ಒಂದು ಸ್ಟೋರಿ ಏನಿದೆನೋ ಇದು ಗ್ರೀಕ್ ಮೈಥಾಲಜಿಯನ್ನು ಆಧರಿಸಿ ಬರೆಯಲ್ಪಟ್ಟಂತಹ ಒಂದು ಪೋಯಮ್ ಆಗಿದೆ. ಇನ್ ದ ಮಿತ್ ತಿಥೋನಸ್ ವಾಸ್ ಎ ಮಾರ್ಟಲ್ ಮ್ಯಾನ್. ಈ ಒಂದು ಮೈಥಾಲಜಿಯ ಪ್ರಕಾರ ಈ ತಿಥೋನಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿದೆನೋ ಅಮರ ವ್ಯಕ್ತಿ. ಅಮರ ಅಂದರೆ ಸಾವೇ ಇಲ್ಲದ ಇರತಕ್ಕಂತಹ ಒಬ್ಬ ಮನುಷ್ಯನಾಗಿರ್ತಾನೆ. ಹೂ ಫೆಲ್ ಇನ್ ಲವ್ ವಿತ್ ಯೋಸ್, ದ ಗಾಡೆಸ್ ಆಫ್ ದ ಡಾನ್. ಎಸ್ ನೋಡಿ, ಈ ಒಂದು ಗ್ರೀಕ್ ಮೈಥಾಲಜಿಯಲ್ಲಿ ಒಬ್ಬ ದೇವತೆ ಬರ್ತಾಳೆ, ಗಾಡೆಸ್ ಆಫ್ ದ ಡಾನ್. ಅವಳ ಹೆಸರು ಏನಪ್ಪ ಅಂದರೆ ಇಯೋಸ್ ಅಂತೇಳಿ. ಸೊ ಈ ಒಬ್ಬ ಏನು ವ್ಯಕ್ತಿ ತಿಥೋನಸ್ ಇದ್ದಾನೋ ಅವನು ಇಯೋಸ್ನ ಒಂದು ಲವ್ ಅಲ್ಲಿ ಬೀಳ್ತಾನೆ. ಇಯೋಸ್ ಲವ್ಡ್ ಹಿಮ್ ಬ್ಯಾಕ್. ಇಯೋಸ್ ಕೂಡ ಇವನನ್ನು ಪ್ರೀತಿಸ್ತಾ ಇರ್ತಾಳೆ. ಆ್ಯಂಡ್ ವಾಂಟೆಡ್ ಟು ಕೀಪ್ ಹಿಮ್ ವಿತ್ ಹರ್ ಫಾರ್ ಎವರ್. ತಿಥೋನಸ್ ತನ್ನ ಜೊತೆ ಯಾವಾಗಲೂ ಕೂಡ ಶಾಶ್ವತವಾಗಿ ಇರಬೇಕು ಅಂತಕ್ಕಂಥದ್ದು ಈ ದೇವತೆಯ ಆಸೆ ಆಗಿರುತ್ತೆ, ಅಂದರೆ ಇಯೋಸಳ ಆಸೆ ಆಗಿರುತ್ತೆ. ಸೊ ಶಿ ಆಸ್ಕ್ಡ್ ದ ಗಾಡ್ಸ್ ಟು ಮೇಕ್ ಹಿಮ್ ಇಮ್ಮಾರ್ಟಲ್. ಸೊ ದೇವರನ್ನ ಕೇಳ್ಕೊಳ್ತಾಳೆ, ಏನಂದರೆ ತಿಥೋನಸ್ ಅಮರನಾಗಬೇಕು, ಅವನಿಗೆ ಸಾವು ಅಂತಕ್ಕಂಥದ್ದು ಬರಬಾರ್ದು ಅಂತೇಳಿ ಕೇಳ್ಕೊಳ್ತಾ ಇದ್ದಾಳೆ. ಮೀನಿಂಗ್ ಹಿ ವುಡ್ ನೆವರ್ ಡೈ. ದ ಗಾಡ್ಸ್ ಗೇವ್ ಹಿಮ್ ಇಟರ್ನಲ್ ಲೈಫ್. ದೇವ್ರು ಏನು ಮಾಡ್ತಾನೆ, ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾನೆ, ಅಂದರೆ ವರವನ್ನು ಕೊಡ್ತಾ ಇದ್ದಾರೆ. ತಿಥೋನಸ್ ಯಾವತ್ತೂ ಕೂಡ ಸಾವನ್ನು ಅಪ್ಪೋದಿಲ್ಲ ಅಂತೇಳಿ. ಬಟ್ ದೇರ್ ವಾಸ್ ಎ ಪ್ರಾಬ್ಲಮ್. ನೋಡಿ, ಈ ರೀತಿ ಆಗೋದ್ರಿಂದ ಒಂದು ಸಮಸ್ಯೆ ಆಯ್ತಲ್ಲಿ. ಅದೇನಪ್ಪ ಅಂದರೆ ಇಯೋಸ್ ಫಾರ್ಗೆಟ್ ಟು ಆಸ್ಕ್ ಫಾರ್ ಇಟರ್ನಲ್ ಯೂತ್. ಅವಳು ಕೇಳಬೇಕಾಗಿದ್ದು ಯಾವತ್ತಿಗೂ ಕೂಡ ಅವನು ಹೆಂಗಾಗಿರಬೇಕು ಅಂತಕ್ಕಂಥದ್ದನ್ನು ಕೇಳಬೇಕು ಅಂದ್ಕೊಂಡಿರ್ತಾಳೆ. ಬಟ್ ಕೇಳುವಾಗ ಏನು ಮಾಡಿಬಿಡ್ತಾಳೆ ಅಂದರೆ ಇವನಿಗೆ ಸಾವೇ ಬರಬಾರ್ದು ಅಂತ ಕೇಳ್ತಾಳೆ. ಇದರಿಂದ ಏನಾಗುತ್ತೆ ಅಂದರೆ ವೈಲ್ ತಿಥೋನಸ್ ಲಿವ್ಡ್ ಫಾರ್ ಎವರ್, ಅವನು ಶಾಶ್ವತವಾಗಿ ಏನೋ ಬದುಕ್ತಾನೆ. ಬಟ್ ಹಿ ಕೆಪ್ಟ್ ಗ್ರೋಯಿಂಗ್ ಓಲ್ಡರ್ ಆ್ಯಂಡ್ ವೀಕರ್. ದಿನ ಕಳೆದಂತೆ ಅವನು ವಯಸ್ಸಾಗ್ತಾ ಮುದುಕನಾಗ್ತಾ ಹೋಗ್ತಾನೆ, ಅವನ ಶಕ್ತಿ ಕುಂದುತ್ತಾ ಹೋಗುತ್ತೆ. ಸೊ ಇದೊಂದು ಸಮಸ್ಯೆ ಆಗಿಬಿಡ್ತು ಅಂತಲೇ ಹೇಳ್ಬೋದು. ದ ಪೋಯಮ್ ಈಸ್ ರಿಟನ್ ಆ್ಯಸ್ ಇಫ್ ತಿಥೋನಸ್ ಈಸ್ ಸ್ಪೀಕಿಂಗ್ ಟು ಇಯೋಸ್. ಈ ಒಂದು ಪೋಯಮ್ನಲ್ಲಿ ತಿಥೋನಸ್ ಇಯೋಸ್ಗಳ ಕುರಿತು ಮಾತಾಡ್ತಾ ಇದ್ದಾನೆ, ಅಂದರೆ ಇಲ್ಲಿ ಸ್ಪೀಕರ್ ತಿಥೋನಸ್ ಆಗಿದ್ದಾನೆ, ಅವನ ಮಾತುಗಳನ್ನು ಇಯೋಸ್ ಕೇಳ್ತಾ ಇದ್ದಾಳೆ. ಹಿ ಶೇರ್ಸ್ ಹಿಸ್ ಡೀಪ್ ಸ್ಯಾಡ್ನೆಸ್, ಪೇಯ್ನ್ ಆ್ಯಂಡ್ ರಿಗ್ರೆಟ್. ತನ್ನ ಒಂದು ನೋವನ್ನು, ಬೇಸರವನ್ನು ಮತ್ತು ಪಶ್ಚಾತ್ತಾಪವನ್ನು ಪಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ತಿಥೋನಸ್ ಮಾಡ್ತಾ ಇದ್ದಾನೆ. ಸೊ ಹಿ ಈಸ್ ವೆರಿ ಸ್ಯಾಡ್ ಹಿಯರ್. ಹಿ ನೌ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್ ಲಿವಿಂಗ್ ಫಾರ್ ಎವರ್ ವಿತೌಟ್ ಸ್ಟೇಯಿಂಗ್ ಯಂಗ್ ಈಸ್ ಎ ಕರ್ಸ್, ನಾಟ್ ಎ ಗಿಫ್ಟ್. ಎಸ್ ನೋಡಿ, ಈಗ ಅವನು ಏನೋ ಅಮರನಾಗಿಬಿಟ್ಟಿದ್ದಾನೆ, ಬಟ್ ಈ ಒಂದು ಅಮರತ್ವ ಅಂತಕ್ಕಂಥದ್ದೇ ಈಗ ಅವನಿಗೆ ಶಾಪ ಆಗಿದೆ. ಕರ್ಸ್ ಅಂದರೆ ಶಾಪ ಅಂಥೇಳಿ. ಯಾಕೆ ಶಾಪ ಆಗಿದೆ ಅಂದರೆ ಅವನು ವಯಸ್ಸಾಗ್ತಾ ಆಗ್ತಾ ಏನಾಗ್ತಾನೆ, ಮುದುಕನಾಗ್ತಾನೆ, ತನ್ನ ಶಕ್ತಿನೆಲ್ಲ ಕಳೆದುಕೊಳ್ತಾ ಹೋಗ್ತಾನೆ. ಇದರಿಂದಾಗಿ ಅವನಿಗೆ ಅನೇಕ ಕಷ್ಟಗಳು ಎದುರಾಗಬೇಕಾಗ್ತವೆ. ಹಾಗಾಗಿ ಈ ಒಂದು ಮೃತ್ಯು ಅಂತಕ್ಕಂಥದ್ದು ಬರದೇ ಇರೋದು ಅವನಿಗೆ ವರವಾಗಿ ಬರೋದಿಲ್ಲ, ಅದೊಂದು ಶಾಪವಾಗಿ ಬರ್ತಾ ಇದೆ. In the story, a man named Tithonus falls in love with a goddess named Eos, the goddess of the dawn. She also loves him and asks the gods to make him live forever. The gods agree. But there is a big mistake. Eos forgets to ask for eternal youth, so Tithonus lives forever. But he keeps getting older and weaker. In the poem, Tithonus is very sad and talks to Eos. He tells her that living forever is not a blessing, it is a curse. ಈ ಒಂದು ತಿಥೋನಸ್ನ ಪೇನ್ ಆ್ಯಂಡ್ ಸ್ಯಾಡ್ನೆಸ್ಸನ್ನು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ತಾ ಹೋಗೋಣ. ತಿಥೋನಸ್ ಟಾಕ್ಸ್ ಅಬೌಟ್ ಹೌ ಹಿ ಯೂಸ್ ಟು ಬಿ ಯಂಗ್, ಸ್ಟ್ರಾಂಗ್ ಆ್ಯಂಡ್ ಹ್ಯಾಂಡ್ಸಮ್. ಇಲ್ಲಿ ತಿಥೋನಸ್ ಹೇಳ್ತಾ ಹೋಗ್ತಾನೆ, ತಾನು ಹರೆಯದವನಿದ್ದಾಗ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದನೋ ಮತ್ತು ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿರ್ತಕ್ಕಂತಹ ಯುವಕ ಆಗಿದ್ದ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾ ಹೋಗ್ತಾನೆ. ಹಿ ರಿಮೆಂಬರ್ಸ್ ದ ಟೈಮ್ ವೆನ್ ಇಯೋಸ್ ಲವ್ಡ್ ಹಿಮ್ ಆ್ಯಂಡ್ ಟುಕ್ ಹಿಮ್ ಅವೇ ಟು ಲಿವ್ ವಿತ್ ಹರ್. ಹಳೆಯ ನೆನಪುಗಳನ್ನು ಅವನು ಮಾಡ್ಕೊಳ್ತಾ ಇದ್ದಾನೆ. ಇವನು ಹೆಂಗಾಗಿದ್ದಾಗ ಮತ್ತು ಇಯೋಸ್ಗಳನ್ನು ಏನು ಪ್ರೀತಿಸ್ತಾ ಇದ್ನೋ, ಅವಳು ಅವನನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ಲೋ, ಇದೆಲ್ಲವನ್ನು ಕೂಡ ಅವನು ನೆನಪು ಮಾಡ್ಕೊಳ್ತಾನೆ. ಅಂದರೆ ಅವಳ ಜೊತೆ ಕಳೆದಂತಹ ಸಂತೋಷದ ಕ್ಷಣಗಳನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಬಟ್ ನಾವು ಹಿ ಈಸ್ ವೆರಿ ಓಲ್ಡ್. ಬಟ್ ಈಗ ತುಂಬ ವಯಸ್ಸಾಗಿರೋ ವ್ಯಕ್ತಿ, ಮುದುಕನಾಗಿದ್ದಾನೆ, ಟಯರ್ಡ್, ದಣಿದು ಬಿಟ್ಟಿದ್ದಾನೆ. ಹಿಸ್ ಬಾಡಿ ಈಸ್ ವೀಕ್ ಆ್ಯಂಡ್ ಹಿ ಫೀಲ್ಸ್ ಯೂಸ್ಲೆಸ್. ಈಗ ತಾನೊಬ್ಬ ಕೆಲಸಕ್ಕೆ ಬಾರದೇ ಇರುವ ವ್ಯಕ್ತಿ ಅಂತಕ್ಕಂತಹ ಒಂದು ಫೀಲ್ ಅವನಲ್ಲಿ ಆಗ್ತಾ ಇದೆ. ಹಿ ಈಸ್ ಆಲ್ ಅಲೋನ್, ನೋ ಒನ್ ರಿಮೆಂಬರ್ಸ್ ಹಿಮ್. ಈಗ ಒಬ್ಬಂಟಿ ಆಗಿಬಿಟ್ಟಿದ್ದಾನೆ,
ಯಾರು ಕೂಡ ಈಗ ಜೊತೆಗಾರರೇ ಇಲ್ಲದ ಇರತಕ್ಕಂತಹ ವ್ಯಕ್ತಿ ಅವನಾಗಿದ್ದಾನೆ. He regrets asking to live forever. He now understands that it was a mistake. ತಾನು ಶಾಶ್ವತವಾಗಿ ಬದುಕಬೇಕು ಅಂತ ಏನು ದೇವರಲ್ಲಿ ಕೇಳ್ತಕ್ಕಂತಹ ಕೆಲಸ ಇತ್ತಲ್ವಾ, ಅದು ಸರಿಯಾದಂತಹ ನಿರ್ಧಾರ ಆಗಿರಲಿಲ್ಲ, ಅದೊಂದು ತಪ್ಪು ನಿರ್ಧಾರ ಅಂತಕ್ಕಂಥದ್ದನ್ನು ಅವನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ. He says it would have been better to live a full life and die peacefully. ಸಂಪೂರ್ಣ ಜೀವನವನ್ನು ಜೀವಿಸ್ಬಿಟ್ಟು ಸತ್ತು ಹೋಗೋದೈತಲ್ವಾ ವಯಸ್ಸಾದ ಮೇಲೆ, ಅದೇ ಬೆಟರ್ ಅಂತಕ್ಕಂಥದ್ದು ಈಗ ಅರ್ಥ ಆಗ್ತಾ ಇದೆ ಅವನಿಗೆ. Now he cannot die and he suffers every day. ಬಟ್ ಈಗ ಅವನು ಬಯಸ್ತಕ್ಕಂಥದ್ದು ಸಾವು, ಆದರೆ ಆ ಸಾವು ಅಂತಕ್ಕಂಥದ್ದು ಅವನಿಗೆ ಬರ್ತಾ ಇಲ್ಲ. ಅದೇ ಅವನಿಗೆ ಒಂದು ಶಾಪವಾಗಿ ಬದಲಾಗಿದೆ. ಪ್ರತಿನಿತ್ಯವೂ ಕೂಡ ಅವನು ನೋವನ್ನು ಪಡ್ತಾ ಇದ್ದಾನೆ. ಇಯೋಸ್ ದ ಗಾಡೆಸ್ ನೆವರ್ ಗ್ರೋಸ್ ಓಲ್ಡ್. ಬಟ್ ನೋಡಿ, ಅವನು ಪ್ರೀತಿಸಿದಂತಹ ದೇವತೆ ಏನಿದ್ಲಲ್ವ ಇಯೋಸ್, ಅವಳು ಯಾವತ್ತೂ ಕೂಡ ವಯಸ್ಸಾಗದೇ ಇರತಕ್ಕಂತಹ ವ್ಯಕ್ತಿಯಾಗಿದ್ದಾಳೆ. ಅವಳು ಶಾಶ್ವತವಾಗಿ ಯಂಗಾಗೇ ಇರ್ತಾ ಇದ್ದಾಳೆ. ಎವ್ರಿ ಮಾರ್ನಿಂಗ್ ಶಿ ರೈಸಸ್ ಲೈಕ್ ದ ಡಾನ್. ಪ್ರತಿನಿತ್ಯವೂ ಕೂಡ ಸೂರ್ಯೋದಯದೊಂದಿಗೆ ಉದಯಿಸ್ತಾ ಇದ್ದಾಳೆ. ಬ್ರೈಟ್, ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್. ನೋಡಲಿಕ್ಕೆ ತುಂಬಾ ಬ್ರೈಟ್ ಆಗಿ, ಫ್ರೆಶ್ ಆಗಿ, ಬ್ಯೂಟಿಫುಲ್ ಆಗಿ, ತುಂಬಾ ಯಂಗಾಗಿ ಪ್ರತಿನಿತ್ಯವೂ ಕೂಡ ಅವಳು ಕಾಣಿಸ್ಕೊಳ್ತಾಳೆ. ಬಟ್ ತಿಥೋನಸ್ನ ಪರಿಸ್ಥಿತಿ ಸಂಪೂರ್ಣ ತದ್ವಿರುದ್ಧ ಆಗಿದೆ. ತಿಥೋನಸ್ ಸೀಸ್ ಹರ್ ಬ್ಯೂಟಿ ಆ್ಯಂಡ್ ರಿಮೆಂಬರ್ಸ್ ಹೌ ದೇ ವರ್ ಇನ್ ಲವ್. ತಾನು ಎಷ್ಟೊಂದು ಸುಂದರವಾಗಿದ್ದ ಮತ್ತು ಒಂದು ಇಯೋಸಳು ಎಷ್ಟೊಂದು ಸುಂದರವಾಗಿದ್ಲು, ತಮ್ಮ ಒಂದು ಪ್ರೀತಿ ಎಷ್ಟೊಂದು ಮಧುರವಾಗಿತ್ತು ಅಂತಕ್ಕಂಥದ್ದೆಲ್ಲವನ್ನು ಕೂಡ ಅವನು ನೆನಪು ಮಾಡ್ಕೊಳ್ತಾನೆ. ಬಟ್ ನೌ ಹಿ ಫೀಲ್ ಸ್ಯಾಡ್. ಬಟ್ ಈಗ ದುಃಖಿತನಾಗಿದ್ದಾನೆ. ಬಿಕಾಸ್ ಹಿ ಈಸ್ ನೋ ಲಾಂಗರ್ ಯಂಗ್ ಆ್ಯಂಡ್ ಹಿ ಥಿಂಕ್ಸ್ ಇಯೋಸ್ ಕೆನಾಟ್ ಲವ್ ಹಿಮ್ ದ ಸೇಮ್ ವೇ ಎನಿಮೋರ್. ತಾನು ಹೆಂಗಾಗಿದ್ದಾಗ ಇಯೋಸ್ ಯಾವ ರೀತಿ ಪ್ರೀತಿಸ್ತಾ ಇದ್ಲೋ, ಈಗ ಅದೇ ರೀತಿ ಅವಳು ಪ್ರೀತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗ ನನಗೆ ವಯಸ್ಸಾಗಿ ಹೋಗಿಬಿಟ್ಟಿದೆ ಅಂತಕ್ಕಂತಹ ಒಂದು ದುಃಖ ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಹೀ ಈಸ್ ಲೈಕ್ ಎ ಶಾಡೋ. ಕೇವಲ ನೆರಳಿನಂತಾಗ್ಬಿಟ್ಟಿದ್ದಾನೆ. ಎ ವೀಕ್ ಆ್ಯಂಡ್ ಬ್ರೋಕನ್ ಮ್ಯಾನ್. ವೈಲ್ ಇಯೋಸ್ ಸ್ಟಿಲ್ ಶೈನ್ಸ್ ಲೈಕ್ ದ ಮಾರ್ನಿಂಗ್ ಸನ್. ಹಿ ಫೀಲ್ಸ್ ದೇ ನೋ ಲಾಂಗರ್ ಬಿಲಾಂಗ್ ಟುಗೆದರ್. ಹಿ ಲವ್ಸ್ ಹರ್ ಬಟ್ ಹಿ ನೋಸ್ ದೇರ್ ಲವ್ ಹ್ಯಾಸ್ ಚೇಂಜ್ಡ್. ಈಗಲೂ ಕೂಡ ತಾನು ಅವಳನ್ನು ಪ್ರೀತಿಸ್ತಾ ಇರೋದಾಗಿ ಹೇಳ್ತಾನೆ. ಬಟ್ ಈಗ ಆ ಪ್ರೀತಿ ಮೊದಲಿನಂತೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ತಿಥೋನಸ್ ತುಂಬ ನೋವಿನಿಂದನೇ ಹೇಳ್ತಾ ಇದ್ದಾನೆ. ಲರ್ನಿಂಗ್ ಫ್ರಮ್ ನೇಚರ್. ತಿಥೋನಸ್ ಲುಕ್ಸ್ ಅಟ್ ನೇಚರ್. ಪರಿಸರವನ್ನು ನೋಡ್ತಾ ಇದ್ದಾನೆ. ನಿಸರ್ಗ ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಗಳನ್ನು ಪಾಲಿಸ್ತಾ ಇದೆ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ಸೀಸ್ ದ್ಯಾಟ್ ಎವ್ರಿಥಿಂಗ್ ಹ್ಯಾಸ್ ಎ ಲೈಫ್ ಸೈಕಲ್. ಇಲ್ಲಿರ್ತಕ್ಕಂತಹ ಅಂದರೆ ನೇಚರಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು ಅಥವಾ ಸಸ್ಯ ಇರ್ಬೋದು, ಯಾವ ರೀತಿ ಒಂದು ಲೈಫ್ ಸೈಕಲ್ ಅಂದರೆ ಜೀವನ ಚಕ್ರ ಅಂತ ಹೇಳ್ಬೋದು. ಅಂದರೆ ಹುಟ್ಟಿನಿಂದ ಮುಪ್ಪಿನ ಎಡೆಗೆ ಸಾಕ್ತಾ ಸಾಕ್ತಾ ಕೊನೆಗೆ ಒಂದು ದಿನ ಅಳಿದು ಹೋಗ್ತಕ್ಕಂತಹ ಎಲ್ಲ ಒಂದು ಪ್ರಾಣಿಗಳನ್ನು ಅವನು ನೆನೆಸ್ಕೊಳ್ತಾ ಇದ್ದಾನೆ, ವಸ್ತುಗಳನ್ನು ನೆನೆಸ್ಕೊಳ್ತಾ ಇದ್ದಾನೆ. ಬಟ್ ತಾನು ಮಾತ್ರ ಈಗ ಅವೆಲ್ಲವಕ್ಕೂ ಸಂಪೂರ್ಣ ಭಿನ್ನನಾಗಿದ್ದಾನೆ. ಯಾಕೆಂದರೆ ಅವೆಲ್ಲವಕ್ಕೂ ಸಾವಿದೆ, ಬಟ್ ತನಗಿಲ್ಲ. ಟ್ರೀಸ್, ಎನಿಮಲ್ಸ್ ಆ್ಯಂಡ್ ಪೀಪಲ್ ಆರ್ ಬಾರ್ನ್, ಗ್ರೋನ್ ಅಪ್ ಆ್ಯಂಡ್ ದೆನ್ ಡೈ. ಜನಗಳು ಜನಿಸ್ತಾರೆ, ದೊಡ್ಡವರಾಗ್ತಾರೆ, ಸತ್ತು ಹೋಗ್ತಾರೆ. ದಿಸ್ ಈಸ್ ದ ನ್ಯಾಚುರಲ್ ವೇ. ಇದು ಪ್ರಕೃತಿಯ ಒಂದು ನಿಯಮ ಆಗಿದೆ. ಬಟ್ ಈ ನಿಯಮಕ್ಕೆ ಇವನ ಜೀವನ ವಿರುದ್ಧ ಆಗಿಬಿಟ್ಟಿದೆ ಈಗ. ಹಿ ನೌ ಬಿಲೀವ್ಸ್ ದ್ಯಾಟ್ ಡೈಯಿಂಗ್ ಈಸ್ ನಾಟ್ ಸಮಥಿಂಗ್ ಟು ಬಿ ಅಫ್ರೇಡ್ ಆಫ್. ಈಗ ಅರ್ಥ ಆಗೋಗಿದೆ, ಸಾವು ಅಂತಕ್ಕಂಥದ್ದು ಭಯಪಡ್ತಕ್ಕಂಥದ್ದಲ್ಲ, ಅದು ಅನಿವಾರ್ಯ ಮತ್ತು ಅದು ಅವಶ್ಯಕ ಅಂತಕ್ಕಂಥದ್ದನ್ನು ಕೂಡ ಇವನು ಅರ್ಥ ಮಾಡ್ಕೊಳ್ತಾನೆ. ಡೆತ್ ಗಿವ್ಸ್ ಪೀಸ್ ಆ್ಯಂಡ್ ರೆಸ್ಟ್. ಈ ಸಾವು ಅಂತಕ್ಕಂಥದ್ದು ಶಾಂತಿಯನ್ನು ನೀಡ್ತಕ್ಕಂಥದ್ದು, ವಿರಾಮವನ್ನು ನೀಡ್ತಕ್ಕಂಥದ್ದು ಅಂತೇಳಿ ಇವನು ಅರ್ಥ ಮಾಡ್ಕೊಂಡಿದ್ದಾನೆ. ಲಿವಿಂಗ್ ಫಾರ್ ಎವರ್ ವಿತೌಟ್ ಯೂತ್ ಹ್ಯಾಸ್ ಮೇಡ್ ಹಿಮ್ ಸಫರ್. ಎಸ್, ಈಗ ಯೌವನ ಇಲ್ಲದೇನೆ ಮುದುಕನಾಗಿ ಆ ಒಂದು ಮುಪ್ಪಿನಿಂದ ಅನೇಕ ನೋವುಗಳನ್ನು ಎದುರಿಸ್ತಾ ಶಾಶ್ವತವಾಗಿ ಬದುಕ್ತಕ್ಕಂಥದ್ದೇನಿದೆನೋ ಅದೊಂದು ತುಂಬಾ ದುಃಖಕರ ಅಂತ ಹೇಳಿ ತಿಥೋನಸ್ ಇಲ್ಲಿ ಹೇಳ್ತಾ ಇದ್ದಾನೆ. ಹೀ ಸೇಸ್ ಹೀ ಈಸ್ ಔಟ್ಸೈಡ್ ಆಫ್ ನೇಚರ್. ಈಗ ಪ್ರಕೃತಿಯನ್ನು ಬಿಟ್ಟು ತಾನು ಆಚೆ ಇರೋದಾಗಿ ಅವನಿಗೆ ಅನ್ನಿಸ್ತಾ ಇದೆ, ಅದರಿಂದ ನೋವಾಗ್ತಾ ಇದೆ. ಆ್ಯಂಡ್ ದಟ್ ಈಸ್ ವೈ ಹಿ ಫೀಲ್ಸ್ ಸೋ ಮಚ್ ಪೇಯ್ನ್. ಹಿ ವಾಂಟ್ಸ್ ಟು ಬಿ ಲೈಕ್ ಎವ್ರಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ ಬೇರೆ ವಸ್ತುಗಳು, ಬೇರೆ ಜೀವಿಗಳು, ಬೇರೆ ಮನುಷ್ಯರು ಯಾವ ರೀತಿ ಇದ್ದಾರೋ ಅಂತಹದ್ದೇ ಜೀವನ ತನ್ನದೂ ಆಗಬೇಕು ಅಂತಕ್ಕಂತಹ ಒಂದು ಹಂಬಲ ಈಗ ಅವನ ಮನಸ್ಸಿನಲ್ಲಿ ಮಿಡಿತಾ ಇದೆ. ಬಟ್ ಈಗ ಅದು ಸಾಧ್ಯ ಆಗ್ತಾ ಇಲ್ಲ. ಟು ಲಿವ್, ಗ್ರೋ ಆ್ಯಂಡ್ ದೆನ್ ರಿಟರ್ನ್ ಟು ದ ಅರ್ತ್. ಎಸ್, ಅವನು ಜೀವಿಸೋದು ಮತ್ತು ಬೆಳೆಯೋದು ಮತ್ತು ಕೊನೆಗೆ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥದ್ದು ಏನಿದೆ ಅಲ್ವಾ, ಅದಾಗಬೇಕು ಅಂತಕ್ಕಂತಹ ತವಕ ಆಸೆಗಳು ಈಗ ಬರ್ತಾ ಇವೆ. ಬಟ್ ಈಗ ಅದು ಅಸಾಧ್ಯದ ಮಾತಾಗ್ಬಿಟ್ಟಿದೆ. ಹಿಸ್ ಫೈನಲ್ ವಿಶ್, ಕೊನೆಯ ಒಂದು ಆಸೆಯನ್ನು ನೋಡಿ. ಅಟ್ ದ ಎಂಡ್ ಆಫ್ ದ ಪೋಯಮ್
ತಿಥೋನಸ್ ಆಸ್ಕ್ಸ್ ಇಯೋಸ್ ಟು ಲೆಟ್ ಹಿಮ್ ಡೈ. ಎಸ್, ಇಯೋಸ್ಲ ಬಳಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾನೆ, ಏನಾದರೂ ಮಾಡಿ ನನಗೆ ಸಾವನ್ನು ನೀನು ಕನಿಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಹಿ ಡಸ್ ನಾಟ್ ವಾಂಟ್ ಟು ಲಿವ್ ಫಾರ್ ಎವರ್ ಎನಿಮೋರ್. ನಾನು ಶಾಶ್ವತವಾಗಿ ಬದುಕುಳಿಲಿಕ್ಕೆ ನನಗೆ ಇಷ್ಟವಿಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಹಿ ವಾಂಟ್ಸ್ ಟು ಲಿವ್ ಕ್ವಾಯಟ್ಲಿ ಆ್ಯಂಡ್ ಬಿಕಮ್ ಪಾರ್ಟ್ ಆಫ್ ದ ಅರ್ತ್ ಅಗೇನ್. ತಾನು ಎಲ್ಲರೂ ಹೇಗೆ ಬದುಕ್ತಾರೋ ಹಾಗೆ ಬದುಕಿಬಿಟ್ಟು ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು, ನನಗೆ ಸಾವು ಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಹಿ ಸೇಸ್ ಹಿ ಸ್ಟಿಲ್ ಲವ್ಸ್ ಹರ್. ಈಗಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಬಟ್ ಹಿ ನೋಸ್ ಹಿ ಕ್ಯಾನಾಟ್ ಸ್ಟೇ. ಹಿ ಈಸ್ ಟಯರ್ಡ್ ಆ್ಯಂಡ್ ವಾಂಟ್ಸ್ ಪೀಸ್. ಎಸ್, ನಾನು ಇಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇರ್ಬೋದು ನಿನ್ನ ಮೇಲೆ, ಬಟ್ ನಾನು ಅಮರನಾಗಿ ಇರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನನಗೆ ಸಾಕಾಗಿ ಹೋಗಿದೆ, ನನಗೆ ಶಾಂತಿ ಬೇಕು ಅಂತ ಹೇಳ್ತಾ ಇದ್ದಾನೆ. ದ ಪೋಯಮ್ ಎಂಡ್ಸ್ ವಿತ್ ಎ ಸ್ಯಾಡ್ ಬಟ್ ಜೆಂಟಲ್ ಫೀಲಿಂಗ್. ಎಸ್, ಈ ಒಂದು ಕೊನೆಯ ಭಾಗ ಏನಿದೆ ನಾವು ಪೋಯಮ್ದು ತುಂಬಾ ಬೇಸರದಿಂದ ಕೂಡಿದೆ ಮತ್ತು ಅಲ್ಲೊಂದು ಜೆಂಟಲ್ ಫೀಲಿಂಗನ್ನು ನಾವು ಕಾಣ್ತಾ ಇದ್ದೇವೆ. ತಿಥೋನಸ್ ಫೈನಲಿ ಅಂಡರ್ಸ್ಟ್ಯಾಂಡ್ಸ್ ದಟ್ ಡೆತ್ ಈಸ್ ನಾಟ್ ಎ ಪನಿಷ್ಮೆಂಟ್. ತಿಥೋನಸ್ ಅರ್ಥ ಮಾಡ್ಕೊಂಡಿದ್ದಾನೆ, ಸಾವು ಅಂತಕ್ಕಂಥದ್ದು ಶಿಕ್ಷೆ ಅಲ್ಲ, ಅದೊಂದು ವರ ಅಂಥೇಳಿ. ಬಟ್ ಸಮಥಿಂಗ್ ನ್ಯಾಚುರಲ್. ಇದದು ಏನು ನಿಸರ್ಗವೇ ನಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂತಹ ಒಂದು ವರ ಆ್ಯಂಡ್ ನೆಸಸರಿ, ಮತ್ತು ಅದು ಅತ್ಯವಶ್ಯಕ ಅಂತಕ್ಕಂಥದ್ದನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಹೀ ಈಸ್ ರೆಡಿ ಟು ಲೆಟ್ ಗೋ ಆ್ಯಂಡ್ ಫೈಂಡ್ ರೆಸ್ಟ್. ಎಸ್, ಎಲ್ಲವನ್ನ ಬಿಟ್ಟು ಅವನು ಹೊರಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅವನಿಗೆ ಈಗ ಏನು ಬೇಕಾಗಿದೆ ಅಂದರೆ ರೆಸ್ಟ್ ಬೇಕಾಗಿದೆ, ವಿಶ್ರಾಂತಿ ಬೇಕಾಗಿದೆ. ಈಗ ವಯಸ್ಸಾಗಿರ್ತಕ್ಕಂತಹ ಆ ದೇಹವನ್ನು, ಅನೇಕ ರೋಗ ರುಜಿನಗಳಿಂದ ತುಂಬಿಕೊಂಡಿರ್ತಕ್ಕಂತಹ ದೇಹವನ್ನು, ಯಾವುದೇ ಶಕ್ತಿ ಇಲ್ಲದೆ ಇರತಕ್ಕಂತಹ ದೇಹವನ್ನು ಇಟ್ಕೊಂಡು ಅವನಿಗೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ವಿಡಿಯೋವನ್ನು ತಪ್ಪದೇನೆ ಶೇರ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ತುಂಬಾ ಈಸಿಯಾಗಿ ಕಲಿಬಹುದು. ಲೆಟ್ಸ್ ಮೀಟ್ ಅಗೇನ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.